ಹಾಯ್ ವಿವೋಸ್, ವೆಲ್ಕಮ್ ಟು ಸುವರ್ಣ ಸಂಸ್ಕೃತಿ ಚಾನಲ್. ಇದೀಗ ನನ್ನ ಚಾನಲ್ನ ನೀವು ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಾವಿದೀಗ ಮಾಡ್ತಿರೋದು ಪೆರುಗು ಪಚ್ಚಡಿ, ಕನ್ನಡದಲ್ಲಿ ಮೊಸರುಗೊಜ್ಜು. ಅದಕ್ಕೆ ಬೇಕಾಗಿರೋದು 2 ಈರುಳ್ಳಿ, 1 ಟೊಮ್ಯಾಟೊ, 4 ಹಸಿಮೆಣಸಿನ್ಕಾಯಿ, ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು. ನಾನು ಬಾಣಲಿಲಿ ಎಣ್ಣೆ 2 ಟೇಬಲ್ ಸ್ಪೂನ್ ಹಾಕ್ಕೊಂಡು ಸ್ವಲ್ಪ ಮೆಂತ್ಯ ಹಾಕ್ಕೊಂಡಿದ್ದೀನಿ. ನಂತರ ಸಾಸಿವೆ ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಆ ಚಿಟಪಟ ಅಂದಮೇಲೆ ಸ್ವಲ್ಪ ಜೀರಿಗೆ ಸಹ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ 2 ಒಣಮೆಣಸಿನ್ಕಾಯಿ ಮುರಿದಾಕೊಂಡಿದ್ದೀನಿ. ನಂತರ ಕರಿಬೇವಿನ ಸೊಪ್ಪು, ಅದನ್ನು ನೀಟಾಗಿ ಫ್ರೈ ಮಾಡಿದಾದ್ಮೇಲೆ ಸ್ವಲ್ಪ ನಾನು ಈರುಳ್ಳಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅದು ನೀಟಾಗಿ ಫ್ರೈ ಆಗಬೇಕು. ಮೆಂತ್ಯ ಜಾಸ್ತಿ ಸೀಬಾರ್ದು. ಹಸಿಮೆಣಸಿನ್ಕಾಯಿ ಹಾಕ್ಕೊಡ್ತಾ ಇದ್ದೀನಿ ನೋಡಿ. ಹಸಿಮೆಣಸಿನ್ಕಾಯಿ ಸಹ ಎಣ್ಣೆಲಿ ನೀಟಾಗಿ ಫ್ರೈ ಆಗಬೇಕು. ನಂತರ ಈರುಳ್ಳಿ ಸಹ ಹಾಕ್ಕೋತಾ ಇದ್ದೀನಿ. ಇದು ಅರ್ಧಂಬರ್ಧ ಬೇಯಿಸ್ಕೋಬೇಕು, ತುಂಬ ಬೇಯಿಸ್ಕೋಬಾರ್ದು. ತಿನ್ನೋವಾಗ ಬಾಯಿಗೆ ಸಿಕ್ಕರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ನೋಡಿ. ಅದಾದಮೇಲೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ನಾನು ಹಿಂಗೆ ಹಾಕ್ಕೋತಾ ಇದ್ದೀನಿ. 1 ಚಿಟಿಕೆ ಆಗೋಷ್ಟು ಹಿಂಗೆ ಹಾಕ್ಕೊತಾ ಇದ್ದೀನಿ ನಾನು. ಹಿಂಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನು ಟೊಮ್ಯಾಟೊ ಸಹ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡಿ ಅದು ಸಹ ಅರ್ಧಂಬರ್ಧ ಬೇಯಬೇಕು. ನೀಟಾಗಿ ಬೇಯಿಸ್ಕೊಬೇಕು ಅದು ಸಹ. ಟೊಮ್ಯಾಟೊನೂ ನೀಟಾಗಿ ಬೇಯಬೇಕು. ಅದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ತುಂಬ ಹಾಕ್ಕೊತಾ ಇಲ್ಲ, 2 ಚಿಟಿಕೆ ಆಗೋಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಟೊಮ್ಯಾಟೊ ಮತ್ತು ಈರುಳ್ಳಿ ಬೇಯೋದಕ್ಕೆ ಮಾತ್ರ. ನೋಡಿ, ಅದು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕು. ನಂತರ ಅರಿಶಿಣ ಪುಡಿ ಹಾಕ್ಕೋತಾ ಇದ್ದೀನಿ ನಾನು. ಅರಿಶಿಣದ ಪುಡಿನೂ ಸಹ ನೀಟಾಗಿ ಮಿಕ್ಸ್ ಆಗಬೇಕು. ನೋಡಿ, ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು. ಇದಾದಮೇಲೆ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ. ಆಲ್ರೆಡಿ ಹಸಿಮೆಣಸಿನ್ಕಾಯಿ ಮತ್ತು ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಆದರೂ ಸ್ವಲ್ಪ ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ ಟೇಸ್ಟಿಗೆ. ಒಂದು ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ. ಇದು ನೀಟಾಗಿ ಬೇಯ್ಕೋಬೇಕು. ಉಪ್ಪು ಖಾರ ಎಲ್ಲನೂ ನೀಟಾಗಿ ಟೊಮ್ಯಾಟೊ ಮತ್ತು ಈರುಳ್ಳಿಗೆ ಹಿಡಿಬೇಕು. ಅದಕ್ಕೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋತಾ ಇದ್ದೀನಿ ನಾನು ಎಲ್ಲನೂ. ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೋಬೇಕು. ನೋಡಿ, ಇದೀಗ ಬೇಯ್ತಾ ಇದೆ ಇದು. ನಾನು ಪಕ್ಕದಲ್ಲಿ ರೊಟ್ಟಿ ಸಹ ಮಾಡ್ಕೋತಾ ಇದ್ದೀನಿ. ಈ ಮೊಸರು ಗೊಜ್ಜಿಗೆ ರೊಟ್ಟಿ ಸಹ ತುಂಬ ಟೇಸ್ಟ್ ಕೊಡುತ್ತೆ. ಅದಕ್ಕೆ ನಾನು ಪಕ್ಕದಲ್ಲಿ ರೊಟ್ಟಿ ಮಾಡ್ಕೋತಾ ಇದ್ದೀನಿ. ನೋಡಿ, ನೀಟಾಗಿ ಕುದ್ದು ಎಣ್ಣೆ ಎಲ್ಲ ಮೇಲೆ ಬರ್ತಾ ಇದೆ. ಈರುಳ್ಳಿ ಮತ್ತು ಟೊಮ್ಯಾಟೊ ಎರಡೂ ಮೆತ್ತಗಾಗಬೇಕು. ನೋಡಿ, ಇದು ನೀಟಾಗಿ ಬೆಂದಿದೆ. ನಾನು 1 ಬಟ್ಲು ಮೊಸರು ತಗೊಂಡಿದ್ದೀನಿ. ನೋಡಿ, ಮೊಸರನ್ನ ಕಡ್ಕೊಂಡು ಹಾಕ್ಕೋತಾ ಇದ್ದೀನಿ ನಾನು. ನೋಡಿ, ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಅದೇ ಬಟ್ಲಲ್ಲಿ ಅರ್ಧ ಬಟ್ಲು ನೀರು ತಗೊಂಡಿದ್ದೀನಿ. ನೋಡಿ, ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಅರ್ಧ ಬಟ್ಲು ನೀರು ಸಹ ಹಾಕ್ಕೋತಾ ಇದ್ದೀನಿ. ನೋಡಿ, ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ಹಾಕ್ಕೊಂಡಿದ್ದಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ಕಾಯೋಕೆ ಇಡಬಾರ್ದು. ಲೋ ಫ್ಲೇಮಲ್ಲಿ ಸ್ವಲ್ಪ ಬಿಸಿ ಮಾಡ್ಕೋಬೇಕಷ್ಟೇ. ನೋಡಿ, ನಾನು ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಇದೀಗ ರೆಡಿ ಆಯಿತು ರುಚಿಕರವಾದ ಮೊಸರು ಗೊಜ್ಜು. ನಮ್ಮನೇಲಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನಾನಿವಾಗ ಕೊತ್ತಂಬರಿ ಸೊಪ್ಪು ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಕಂಪ್ಲೀಟ್ ಆಯಿತು. ನೀವು ಸಹ ಟ್ರೈ ಮಾಡಿ, ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.